ಯೋಗಸ್ಥ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ್ಯಸಿದ್ಧ್ಯೋ ಸಮೋ ಭೂತ್ವಾ ಸಮತ್ವಂ ಯೋಗಮುಚ್ಯತೆ. ಓ ಧನಂಜಯ, ಕರ್ಮವನ್ನು ಮಾಡು. ಹೇಗೆ? ಎಲ್ಲ ಸಂಘವನ್ನು ತ್ಯಕ್ತ ಮಾಡಿ ಬಿಟ್ಟು ಯಾವುದೇ ಒಂದು ಸಿದ್ಧಿ ಅಸಿದ್ಧಿ ಏನೋ ಯಾವುದೇ ಒಂದು ಸಕ್ಸಸ್ ಅಥವಾ ಫೇಲ್ಯೂರನ್ನು ಅದನ್ನು ಸಮನಾಗಿ ತಗೋ. ಅದನ್ನು ತಗೊಂಡು ಯಾವ ಚಿತ್ತದಿಂದ ಮಾಡ್ತಾ ಹೋಗ್ತೀಯೋ ಅದನ್ನೇ ಸಮತ್ವವನ್ನೇ ಯೋಗ ಅಂತ ಹೇಳ್ತೀವಿ. ಇದು ಭಗವದ್ಗೀತೆ ಶ್ಲೋಕ 2ನೇ ಅಧ್ಯಾಯ 48ನೇ ಶ್ಲೋಕ. ನಮಸ್ಕಾರ. 15ನೇ ಆವೃತ್ತಿಯ ಜ್ಞಾನಾಮೃತ ಪಾಡ್ಕಾಸ್ಟ್ ಸೀರೀಸ್ಗೆ ಎಲ್ಲರಿಗೂ ಸ್ವಾಗತ. ನಾನು ಡಾಕ್ಟರ್ ಪದ್ಮಾವತಿ. ಇವತ್ತಿನ ವಿಷಯ ಹುಣ್ಣಿಮೆ. ನಿಮಗೆ ಗೊತ್ತಿರೋ ಹಾಗೆ ನಿನ್ನೆ ಹೇಳಿದ್ದೆ, ಇವತ್ತು ಹುಣ್ಣಿಮೆ, ಅದು ಅಧಿಕ ಹುಣ್ಣಿಮೆ. ಏನು ಅದರ ವಿಶೇಷತೆ ಏನು ಅಂತ ತಿಳ್ಕೊಳ್ಳೋಣ. ಅಧಿಕ ಜ್ಯೇಷ್ಠ ಮಾಸದಲ್ಲಿ ಬಂದಿರೋಂಥ ಹುಣ್ಣಿಮೆನ ಧರ್ಮಗ್ರಂಥಗಳಲ್ಲಿ ಸರ್ವಸಿದ್ಧಿ ಅಂತ ಹೇಳ್ತಾರೆ. ಸರ್ವಸಿದ್ಧಿದಾಯಿನಿ ಹುಣ್ಣಿಮೆ ಅಂತ ಹೇಳ್ತಾರೆ. ಯಾಕೆ ಅಂದರೆ ಇದನ್ನು ನಡೆಸುವಂಥ ಯಾವುದೇ ಒಂದು ಇವತ್ತಿನ ಜಪ ಆಗಲಿ, ದಾನ ಆಗಲಿ, ಸ್ನಾನ ಅಥವಾ ಪೂಜೆಯ ಸಾವಿರಾರು ಸಾಮಾನ್ಯ ದಿನಗಳ ಅರ್ಹತೆಯನ್ನು ಹೊಂದಿರುತ್ತೆ. ಈ ಭಗವಾನ್ ಮಹಾವಿಷ್ಣುವಿಗೆ ಇದು ಹೆಚ್ಚು ಲಭ್ಯ ಇರುವಂಥದ್ದು. ಅಧಿಕ ಮಾಸ ಅಧಿಕ ಫಲ. ಸೊ ಅದು ಜ್ಯೇಷ್ಠ ಹುಣ್ಣಿಮೆ ದಿವಸ ಮಾಡಿದಂಥ ಎಷ್ಟೋ ಕೆಲಸಗಳು ಅಧಿಕ ಫಲವನ್ನು ಕೊಡುವಂಥದ್ದು. ಆಯುರ್ವೇದದಲ್ಲಿ ಚರ್ಮವನ್ನು ಶುದ್ಧೀಕರಿಸೋಕ್ಕೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋಕ್ಕೆ ಈ ಹುಣ್ಣಿಮೆಯಿಂದ ಅವತ್ತಿನ ದಿವಸ ಬೇವಿನ ಎಲೆಗಳನ್ನು ಉಪಯೋಗಿಸಿ ಸ್ನಾನ ಮಾಡಿ ಅಂತ ಹೇಳ್ತಾರೆ. ಹಾಗೂ ಅರಿಶಿನ ಮತ್ತು ತುಳಸಿಯೊಂದಿಗೆ ಸ್ನಾನ ಮಾಡಿದ್ರೂ ಒಳ್ಳೆಯದು. ನಾವು ಎಷ್ಟು ಶಾಂತಿಯುತವಾಗಿ ಭಕ್ತಿಯಿಂದ ಇರ್ತೀವಿ, ಹುಣ್ಣಿಮೆಯ ಸೋಮಶಕ್ತಿ ಓಜಸ್ಸನ್ನು ಪೋಷಣೆ ಮಾಡುತ್ತೆ. ಮೆಲಟೋನಿನ್ ಜೈವಿಕ ಲಯಗಳನ್ನು ನಿಯಂತ್ರಿಸುವಂಥ ಹಾರ್ಮೋನು ಚಂದ್ರನ ಹೊಳಪು ಹೆಚ್ಚಿದ ಕಾರಣದಿಂದಾಗಿ ಹುಣ್ಣಿಮೆಯ ರಾತ್ರಿಗಳಲ್ಲಿ ನಿಯಂತ್ರಿಸಲ್ಪಡುತ್ತೆ. ಇದಕ್ಕಾಗಿಯೇ ಪ್ರಾಚೀನ ಸಂಪ್ರದಾಯಗಳು ಹುಣ್ಣಿಮೆಯ ರಾತ್ರಿಗಳಲ್ಲಿ ಪ್ರಾರ್ಥನೆ ಹಾಗೂ ಎಚ್ಚರವಾಗಿರಲು ಸಾರ್ವತ್ರಿಕವಾಗಿ ಸೂಚಿಸುತ್ತೆ. ಗೊತ್ತು ತಾನೆ, ಹುಣ್ಣಿಮೆಯ ಊಟ ಎಲ್ಲರಿಗೂ ನೆನಪಿದೆ ಅಲ್ವಾ? ಜೀವಶಾಸ್ತ್ರವು ಈಗಾಗಲೇ ಎಚ್ಚರಕ್ಕೆ ಸಿದ್ಧವಾಗಿದೆ. ನಿನ್ನೆ ಕೆಲವೊಂದು ಆಯುರ್ವೇದ ತತ್ವಗಳನ್ನು ತಿಳಿದಿದ್ವಿ, ಮತ್ತೆ ಅದನ್ನು ರೀಕಾಲ್ ಮಾಡ್ಕೊಳ್ಳೋಣ. ಹುಣ್ಣಿಮೆ ದಿವಸ ಅಗ್ನಿ ನೈಸರ್ಗಿಕವಾಗಿ ಶಾಂತವಾಗಿರುತ್ತೆ. ಆದ್ದರಿಂದ ಹಗುರವಾದ ಸಾತ್ವಿಕ ಆಹಾರವನ್ನು ತಗೊಳ್ಳುವಂಥದ್ದು. ದೇಹದ ಮೇಲೆ ನೀರಿನ ಅಂಶ ಹೇಗೆ ಚಂದ್ರನ ನಿಯಂತ್ರಣ ಇರುತ್ತೆ, ಹಾಗೆ ಹುಣ್ಣಿಮೆ ದಿವಸ ನೀರಿನ ಧಾರಣೆ ಮತ್ತು ಭಾವನಾತ್ಮಕ ಸಂವೇದನೆ ಹೆಚ್ಚಾಗುವಂಥದ್ದು. ಆದ್ದರಿಂದ ಉಪವಾಸ ಅಥವಾ ಹಾಲು, ಹಣ್ಣು ಮತ್ತು ಧಾನ್ಯಗಳನ್ನು ಸೇವಿಸೋದು ಅದರಿಂದ ಚಂದ್ರನ ಪ್ರಭಾವ ಸಮತೋಲನಗೊಳಿಸುತ್ತೆ ಅಂತ ಹೇಳಕ್ಕಾಗುತ್ತೆ. ಹಾಗೂ ಸಾಂಕೇತಿಕವಾಗಿ ಏನು ಐಕ್ಯತೆ ಮತ್ತು ಸ್ಪಷ್ಟತೆ ಯೋಗದ ಗುರಿ ಅಂತ ಗೊತ್ತಿದೆ ನಮಗೆ. ಹುಣ್ಣಿಮೆ ದಿವಸ ಧ್ಯಾನ ಮತ್ತು ಮಂತ್ರಗಳನ್ನು ಪಠಿಸೋದ್ರಿಂದ ಮನಸ್ಸು ಇನ್ನೂ ಹೆಚ್ಚು ಸ್ಥಿರಗೊಳ್ಳುತ್ತದೆ ಹಾಗೂ ಜಾಗೃತಿಯನ್ನು ಆಳಗೊಳಿಸುತ್ತೆ. ಚಂದ್ರನ ಅಭ್ಯಾಸ ಏನು ಯೋಗಿಗಳ ಅಭ್ಯಾಸಗಳು ಚಂದ್ರನ ಹಂತಗಳೊಂದಿಗೆ ಜೋಡಿಸಿರ್ತಾರೆ. ಗ್ರಹಣಶೀಲತೆಗಾಗಿ ಹುಣ್ಣಿಮೆ, ಆತ್ಮಾವಲೋಕನಕ್ಕಾಗಿ ಅಮಾವಾಸ್ಯೆ ಅಲ್ವಾ? ಹುಣ್ಣಿಮೆ ದಿವಸ ಪ್ರಜ್ಞೆ ಪರಿಪೂರ್ಣತೆ ಸಂಕೇತವಾಗಿರುತ್ತೆ. ಅಧಿಕ ಹುಣ್ಣಿಮೆ ದಿವಸ ನಿರ್ದಿಷ್ಟವಾದ ಕಾಸ್ಮಿಕ್ ಸಮತೋಲನ ಪ್ರತಿನಿಧಿಸೋದ್ರಿಂದ ಸೌರ ಮತ್ತು ಚಂದ್ರನ ಲಯಗಳನ್ನು ಸಮನ್ವಯಗೊಳಿಸುತ್ತೆ. ಯಾವುದೇ ಆಲೋಚನೆ, ಭಾವನೆ, ಪ್ರಕ್ರಿಯೆಗಳು ಶುದ್ಧಿಗೊಳಿಸುವಂಥ ಸಮಯ ಇದು ಒಳ್ಳೆಯದಾಗಿದೆ. ಹುಣ್ಣಿಮೆ ದಿವಸ ಹೇಗೆ ಜನರು ಹೆಚ್ಚು ಕಡಿಮೆ ಹೆಚ್ಚು ಲಘುವಾದ ನಿದ್ರಿಸ್ತಾರೆ ಅಂತ ಸಂಶೋಧನೆ ಗೊತ್ತಾಗಿದೆ. ಹಾಗೆ ಭಾವನಾತ್ಮಕ ಸಂವೇದನೆ ಹೆಚ್ಚಾಗೋದ್ರಿಂದ ಧ್ಯಾನವನ್ನು ಮಾಡಿ ಅಂತಲೂ ಪುರಾವೆಗಳು ಹೇಳುತ್ತೆ. ಚಂದ್ರನ ಗುರುತ್ವಾಕರ್ಷಣೆಯಿಂದ ಹೇಗೆ ಸಾಗರದ ಮೇಲೆ ಏರಿಳಿತಗಳಾಗುತ್ತೆ, ಹಾಗೆ ನಮ್ಮ ಜೈವಿಕ ಲಯಗಳ ಮೇಲೆ ಸೂಕ್ಷ್ಮವಾಗಿ ಪ್ರಭಾವ ಬೀರುವಂಥದ್ದು. ಆದ್ದರಿಂದ ಇವೆಲ್ಲವನ್ನು ನೋಡಿದ್ರೆ ಇದು ಕೇವಲ
ಆಕಾಶ ಘಟನೆ ಮಾತ್ರವಲ್ಲ, ಆಂತರಿಕ ಸ್ಥಿತಿಗಳಲ್ಲೂ ಇದು ಒಂದು ಕನ್ನಡಿಯಾಗಿದೆ. ಆಯುರ್ವೇದದಲ್ಲಿ ಆಹಾರ ಸಮತೋಲನಕ್ಕೆ ಒತ್ತು ಕೊಡ್ತಾರೆ, ಯೋಗದಲ್ಲಿ ಧ್ಯಾನಕ್ಕೆ ಒತ್ತು ಕೊಡ್ತಾರೆ, ತತ್ವಶಾಸ್ತ್ರ ಸಮಗ್ರತೆಯನ್ನು, ಹಾಗೂ ವಿಜ್ಞಾನ ನಿದ್ರೆ ಮತ್ತು ಅದರ ಮನಸ್ಥಿತಿ, ನಮ್ಮ ಮನಸ್ಥಿತಿ ಮೇಲೆ ಹೆಂಗೆ ಪ್ರಭಾವ ಬೀರುತ್ತೆ ಅಂತ ಹೇಳ್ತಾರೆ. ಒಟ್ಟಾಗಿ ಎಲ್ಲವನ್ನು ನೋಡಿದರೆ ಈ ಹುಣ್ಣಿಮೆ ದಿವಸ ನಮ್ಮ ಮನಸ್ಸನ್ನು ಹೆಚ್ಚು ಹೆಚ್ಚು ಸಮತೋಲನಗೊಳಿಸೋಕ್ಕೆ ಪ್ರಭಾವಿಕಾರಿಯಾದ ಒಂದು ಒಳ್ಳೆಯ ದಿವಸ. ಇದನ್ನು ಸದುಪಯೋಗಗೊಳಿಸೋಕ್ಕೆ, ಅದು ಅಧಿಕ ಮಾಸದಲ್ಲಿ ಒಳ್ಳೆಯ ದಿವಸ, ನಾವು ಅದನ್ನು ಪ್ರಾರಂಭಿಸೋಣ. ಚಂದ್ರನ ಧ್ಯಾನ ಮಾಡ್ತಾ ಒಳ್ಳೆಯ ರೀತಿಯಲ್ಲಿ ನಮ್ಮ ಮಾನಸಿಕ ಆರೋಗ್ಯಕ್ಕೆ ಹೆಚ್ಚು ಒತ್ತು ಕೊಡ್ತಾ, ಹಾಗೆ ಅದರಿಂದ ಎಷ್ಟೋ ದೈಹಿಕ ಆರೋಗ್ಯಗಳು ಸುಧಾರಿಸ್ತಾ ಹೋಗುತ್ತೆ. ಆದ್ದರಿಂದ ಎಲ್ಲರೂ ಇವತ್ತು ಧ್ಯಾನವನ್ನು ಮಾಡಿ ಅಂತ ಕೇಳ್ಕೊಳ್ತಾ, ನಾಳೆ ಮತ್ತೆ ಇನ್ನೂ ಒಂದು ಹೊಸ ವಿಷಯದೊಂದಿಗೆ ಬರ್ತೀನಿ. ಅಲ್ಲಿ ತನಕ ಹರಿ ಓಂ.